ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನ ಲೋಡಾಗಿ ಬರ್ತಾ ಇದ್ದಾನೆ. ನೋಡಿದ್ರ ಅಣ್ಣ, ಅಲ್ಲಿ ತೊಗೊಂಡೆ ಮುಂದಕ್ಕೆ ಹಾಕ್ಬಿಡು, ಪಾರ್ಕಿಂಗಲ್ಲಿ ಹಾಕ್ತಾರೆ. ಕ್ಯಾಶ್ ಕೊಟ್ಟು ಹಾಕ್ಸಿದ್ದಕ್ಕೆ 2 ಸೋಪು, 1 ಕೀ ಚೈನ್, ಸ್ವಾತಿ ಸರ್ವ್ ಸ್ಟೇಷನ್ ಲೆದರ್ ಕೀ ಚೈನ್ ಚೆನ್ನಾಗೈತೆ. ಒಂದು ಸ್ಕೂಲ್ ಮಕ್ಳು ಹಿಡ್ಕೊಂಡು ಹೆಂಗೆ ಆಟ ಆಡ್ತಾರೆ ಗೊತ್ತವರು, ಇಷ್ಟೊತ್ತಿಗೆ ಹೊಡ್ಕೊಂಡು ಸಾಯೋರು ಐತೆ ನೋಡಿ. ನೋಡಿದ್ರ ಗಾಡಿ ವೈಪುತ್ರ ಟ್ರಕ್ ಲಾಕ್ಸ್ ಬಾಲಾಜಿಯವ್ರ ಗಾಡಿ. ಸ್ನೇಹಿತರೆ, ಮಂಗಳೂರಲ್ಲಿ ಇದ್ದೀನಿ. ನಮ್ಮ ಅರ್ಜುನ ಇನ್ನೂ ಒಳಗೆ ಹೋಗಿಲ್ಲ. ಬೆಳಗ್ಗೆ 6:15 ಗಾಡಿ ಖಾಲಿ ಮಾಡಿಕೊಟ್ರು. ಅಲ್ಲಿಂದ ಸೀದಾ ಬಂದ್ಬಿಟ್ಟು ಎಲ್ಲೂ ವೀಡಿಯೋ ಪಡಿ ಏನು ಮಾಡೋಕ್ಕೆ ಹೋಗಿಲ್ಲ. ಇನ್ನೂ ಎಂಟ್ರಿ ಆಗಿಲ್ಲ, ಹೋಗ್ಬೇಕಿದ್ದು ನೋಡಿ. ಈ ಗಾಡಿ ನಮ್ಮ ಅನಿಲ ಇಲ್ಲಿದೆ ನೋಡಿ, ಅನಿಲ್ ಅವನಲ್ಲ, ಅವ್ರು ಯಾರೋ ಇವರು ಆ್ಯಡ್ ಬ್ಲೂನವರು. ಅನೇನೋ ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೆ ನಮ್ಮ ಅನಿಲ. SLN ಗಾಡಿ ಅನಿಲ ಅಂದರೆ ಇವರು. ಮುಂಚೆ ನಮ್ಮ ಪ್ರಜ್ವಲ ಓಡಿಸಿದ್ದು, ಪ್ರಜ್ವಲ್ ಟ್ರಕ್ ಲಾಕ್ಸಿದ್ದಲ್ಲ, ಪ್ರಜ್ವಲ್ ಓಡಿಸಿದ್ದ ಗಾಡಿ ಇದನ್ನು ಇವರು ಓಡಿಸಿದ್ರು. ಬಳ್ಳಾರಿ ಲೋಡ್ ಆಗೈತೆ. ನಮ್ಮದು ಹೊಸಪೇಟೆಗೆ ಇನ್ನೂ ಗೇಟ್ ಪಾಸ್ ಆಗಿಲ್ಲ. ಗೇಟ್ ಪಾಸ್ಗೆ ವೇಟಿಂಗ್. ಗೇಟ್ ಪಾಸ್ ಆದ ಕೂಡಲೇ ಹೋಗೋಣ. ಫಸ್ಟು ಬ್ಯಾಗೆಲ್ಲ ತಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಗಾಡಿ ಕೊಟ್ಬಿಟ್ಟು ಸ್ನಾನ ಮಾಡ್ಬೇಕು. ಫಸ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ಮುಂದಿನ ಕೆಲಸ. ಮಂಗಳೂರಿಗೆ ಬಂದರೆ ಸ್ನಾನ ಮಾಡಲೇಬೇಕು, ಹಂಗೆ ಅಂತ ಇರೋಕ್ಕಾಗಲ್ಲ, ಮಾಡ್ಕೊಂಡೇ ಹೋಗ್ಬೇಕು. ಕೇರಳದಲ್ಲಿ ನಿನ್ನೆ ಒಂದು ದಿನ ಆಲ್ಟ್ ಆಗಿತ್ತು. ನಿನ್ನೆ ಈ ಟ್ರಿಪ್ಪು ಪರವಾಗಿಲ್ಲ, ಕೇರಳದಲ್ಲಿ ಆಲ್ಟ್ ಆಗಿಲ್ಲ ಗಾಡಿ. ಮೊನ್ನೆ ಲೋಡ್ ಮಾಡಿದ್ದೀನಿ, ನಿನ್ನೆ ಖಾಲಿ ಮಾಡಿದ್ದೀನಿ, ಇವತ್ತು ಲೋಡ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ನೈಟು ರಾತ್ರೆಲ್ಲ ಖಾಲಿ ಮಾಡಿದ್ದಾರೆ ನಮ್ಮ ಗಾಡಿನ. ಅಂದರೆ ನಾವು ಮಲಿಕೊಂಬಿಟ್ಟಿದ್ವಿ, ನಾವೇನು ಎಚ್ಚರ ಇರಲಿಲ್ಲ ಬಿಡಿ. ಅವರೇ ಖಾಲಿ ಮಾಡಿಕೊಟ್ಟವ್ರೆ. ಬೆಳಗಿನ ಜಾವ ಕರೆಕ್ಟ್ 6:10 ಖಾಲಿ ಮಾಡಿಕೊಟ್ರು. ಅಲ್ಲಿಂದ ಸೀದಾ ನಾನ್ ಸ್ಟಾಪ್ ಬಂದಿದ್ದೀನಿ. ಈಗ ಲೋಡಿಗೆ ಕಳಿಸ್ಬೇಕು ಹೊಸಪೇಟೆಗೆ. ಗೇಟ್ ಪಾಸ್ ಆಗಿಲ್ಲ ಅಷ್ಟೇ, ಎಲ್ಲ ಚೀಟಿ ಎಲ್ಲ ಆಗೈತಂತೆ. ಒಂದು ಗೇಟ್ ಪಾಸ್ ಒಂದು ಕೊಟ್ಬಿಟ್ರೆ ಒಳಗೆ ಹೋಗಿ ಲೋಡ್ ಮಾಡ್ಕೊಂಡು ಬಂದುಬಿಡ್ತಾರೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ. ಸದ್ಯಕ್ಕೆ ಇವರು ಈಗ ನಮ್ಮ ಗಾಡಿ ಕಳಿಸ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಬಂದು ಈ ಗಾಡೀಲಿರೋದು, ಈ ಗಾಡಿ ಬಿಲ್ ಬರೋವರೆಗೂ. ಮತ್ತು ಈ ಗಾಡಿ ಹೋದ್ಮೇಲೆ ಅಲ್ಲಿ ಇಲ್ಲಿ ಮಾಡೋದು. ಆಮೇಲೆ ನಮ್ಮ ಗಾಡಿ ಬರುತ್ತೆ, ಬಂದ ಕೂಡಲೇ ಹೋಗೋದು. ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನ ಲೋಡಾಗಿ ಬರ್ತಾ ಇದ್ದಾನೆ. ನೋಡಿದ್ರ ಅಣ್ಣ, ಅಲ್ಲಿ ತೊಗೊಂಡೆ ಮುಂದಕ್ಕೆ ಹಾಕ್ಬಿಡು, ಪಾರ್ಕಿಂಗಲ್ಲಿ ಹಾಕಿ ಬಂದ್ಬಿಡು. ಹೋಗಿ ಸೀದಾ ಅವ್ರು ಪಾರ್ಕಿಂಗಲ್ಲಿ ಹಾಕಿ ಬಂದ್ಬಿಡ್ತಾರೆ. ನಾವು ಈಗ ಹೋಗಿ ಸ್ನಾನ ಆಯಿತು, ಊಟ ಮಾಡ್ಕೊಂಡು ಗಾಡಿ ತಗೋಗೋಣ ಒಂದೇ ಸಲ. ಇವಾಗಲೇ ಹೋಗೋದು ಬೇಡ. ನಮ್ಮ ಅರ್ಜುನನ್ನು ಎಲ್ಲಿ ತಂದು ನಿಲ್ಸವ್ರೆ ಅಂತ ಗೊತ್ತಾಗ್ತಿಲ್ಲ. ಹೊಸ ಗಾಡಿ ನಿಂತೆ ಪಾರ್ಕಿಂಗಲ್ಲಿ, ಎಲ್ಲಿ ನಿಲ್ಸವ್ರಪ್ಪ ಕಣ್ಣಿಗೆ ಕಾಣ್ತಿಲ್ಲಪ್ಪ. ಊಟ ಮಾಡ್ಕೊಂಡು ಬಂದ್ವಿ. ಸದ್ಯಕ್ಕೆ ನಮ್ಮ ಅರ್ಜುನ ಕಣ್ಣಿಗೆ ಕಾಣ್ತಿಲ್ಲ. ಎಲ್ಲಿ 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 ಫೋನ್ ಬರ್ತಾ ಇದೆ, ಆದರೆ ನಮ್ಮ ಅರ್ಜುನ ಕಾಣ್ತಾ ಇಲ್ಲ. ಈ ಲೈನಾಗೂ ಇಲ್ಲ, ಈ ಲೈನಾಗೂ ಇಲ್ಲ. ಲಾಸ್ಟ್ವರೆಗೂ ಇಲ್ಲ. ಹಾಂ, ಎಲ್ಲಿದ್ದಾನಪ್ಪ ನಮ್ಮ ಅರ್ಜುನ? ಅರ್ಜುನ ಫುಲ್ ರೌಂಡ್ ಹೊಡೆದಂಗೆ ಆಗ್ಬಿಡ್ತಲ್ಲಪ್ಪ. ಅರ್ಜುನ ಕಾಣ್ತಿಲ್ಲ. ಈ ಕಡೆ ಇಲ್ಲ. ಎಲ್ಲಪ್ಪ ನಮ್ಮ ಅರ್ಜುನ ಕಣ್ಣಿಗೆ ಕಾಣ್ತಿಲ್ವಲ್ಲ. ಇಲ್ಲಿ ನಮ್ಮ ಅರ್ಜುನ ಇಲ್ಲಿ ನಿಂತಿದೆ. ನಮ್ಮ ಅರ್ಜುನ ಲಾಕೆಲ್ಲ ಮಾಡಿ ಕರ್ಟನ್ನೆಲ್ಲ ಇಳಿಸ್ಬಿಟ್ಟು ಹೊಡೋಗ್ಬಿಟ್ಟವ್ರೆ. ಒಂದ್ಸಲಿ ಗಾಡಿ ಚೆಕ್ ಮಾಡ್ಕೊಳ್ಳೋಣ. ಓಕೆ ಓಕೆ ಓಕೆ, ಟಯರೆಲ್ಲ ಓಕೆ. ಲಿಫ್ಟು ಇಳಿಸ ಇಲ್ಲ ಅಣ್ಣ. ಮೊನ್ನೆ ನಮ್ದು ಇನ್ನೊಂದು ಗಾಡಿ, ನಮ್ಮ ಬೆಟ್ಟಗೌಡ್ರಿ ಗಾಡಿ ಇದೆ. ಟಯರ್ 5-6 ಟಯರ್, ಒಂದು ಟಯರು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಟನ್
6 ಬಟನು ಇದೈತೆ ನೋಡಿ, 2 4 6 ಬಟನ್ ಎಗ್ಗಿಸ್ಬಿಟ್ರೆ ರಿವರ್ಸ್ ಹೊಡೆದು ಹೌಸಿಂಗ್ ಟೈರ್. ಕೇಳಿದ್ರೆ ಅವರು ಇವ್ರ ಮೇಲೆ ಹೇಳ್ತಾರೆ, ಇವರು ಅವ್ರ ಮೇಲೆ ಹೇಳ್ತಾರೆ. ಅದಕ್ಕೆ ನಾವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳುವ. ನಮ್ಮ ಅರ್ಜುನ್ ಹಿಂಗೆ ಸ್ಟೆಪ್ನಿನೇ ಇಲ್ಲ, ಹಿಂಗೆ ಓಡಿಸ್ತಾ ಇದ್ದೀವಿ. ಹೊಸಪೇಟಲ್ಲಿ ಹೋಗಿ ಟಯರ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಂ, ಓಕೆ, ಹಾಲ್ ಟೈರ್ ಹಾರ್ಲಿಕ್ಸ್ ಎಲ್ಲ ಓಕೆ. ಸದ್ಯಕ್ಕೆ ಎಲ್ಲನೂ ಓಕೆ ಆಗಿದೆ. ಈ ಕಡೆನೂ ಲಾಕ್ ಮಾಡಿಬಿಟ್ಟ ಕರ್ಟನ್. ನೋಡಿ ಸ್ನೇಹಿತರೆ, 20,400 ರೂಪಾಯಿ ಹಿಡ್ದೈತೆ. 231 2.4 ಮೈಲೇಜ್ ನಮ್ಮ ಸ್ವಾತಿ ಬಂಕಲ್ಲಿ. ಇದು ಸ್ವಾತಿ ಬಂಕು. ಮೈಲೇಜು ಕರೆಕ್ಟಾಗಿ ಬಂದಿದೆ. ಇದನ್ನು ಓಪನ್ ಮಾಡಿ ಅಂತೇಳ್ರಿ, ಬಿಸಿಲಿರೋದ್ರಿಂದ ಓಪನ್ ಮಾಡಿ ಓಡಿಸೋಣ. ಮೈಲೇಜ್ ತೋರಿಸ್ತೀನಿ ತಡ್ರಿ. ನೋಡಿ ಮೈಲೇಜು 253 2.4. ಅಲ್ಲಿಗೆ 230 ಲೀಟ್ರ್ ರೆಡಿ, ಸಾರಿ 553 ಕಿಲೋಮೀಟ್ರ್ ಹೊಡೈತೆ. 2.4 ಮೈಲೇಜ್ ಬಂದಿದೆ. 230 ಲೀಟ್ರ್ ಕುಡಿಬೇಕು. 231 ಹಿಡ್ದೈತೆ. ಬರೀ ಮೈಲೇಜಸ್ ಓಕೆ. ಇವಾಗ ಇದನ್ನು 0 ಮಾಡಬೇಕು. 0 ಆಗು 0 ಆಯಿತು. ನೋಡಿ ಸ್ನೇಹಿತರೆ, ಕ್ಯಾಶ್ ಕೊಟ್ಟು ಹಾಕ್ಸಿದ್ದಕ್ಕೆ 2 ಸೋಪು, 1 ಕೀ ಚೈನ್, ಸ್ವಾತಿ ಸರ್ವ್ ಸ್ಟೇಷನ್ ಲೆದರ್ ಕೀ ಚೈನ್ ಚೆನ್ನಾಗೈತೆ. 1 ಬಟ್ಟೆ, ಇಷ್ಟು ಫ್ರೀ ಕೊಟ್ಟಿದ್ದಾರೆ ಕ್ಯಾಶ್ ಕೊಟ್ಟು ಹಾಕ್ಸಿದ್ದಕ್ಕೆ. ಅದೇ ಇಂಡೆಂಟಲ್ಲಿ ಹಾಕ್ಸಿದ್ರೆ ಏನೂ ಕೊಡ್ತಿರಲಿಲ್ಲ. ಇದು ಬಟ್ಟೆ 1 ಕೊಡೋರು ಅಷ್ಟೇ. ಈಗ 2 ಸೋಪ್ ಬೇರೆ ಕೊಟ್ಟಿದ್ದಾರೆ. ಯಾವುದಿದು ಗೋದ್ರೇಜ್ ನಂಬರ್ 1 10 ರೂಪಾಯಿ, ಅಂದರೆ 20 ರೂಪಾಯಿ 2 ಸೋಪಿಂದ. ಓಕೆ ನಡೀತದೆ. ಈಗ ಸದ್ಯಕ್ಕೆ ಇಲ್ಲಿಂದ ಹೊರಡೋಣ. ಮುಂದೆ ಹೋಗಿ ಹ್ಯಾಡ್ ಬ್ಲೂ ಹಾಕ್ಸ್ಬೇಕು. ಹ್ಯಾಡ್ ಬ್ಲೂ ಹಾಕ್ಸ್ಕೊಂಡು ಆಮೇಲೆ ನೋಡೋಣ. 2 hours later. ನೋಡಿ ಸ್ನೇಹಿತರೆ, ಇವಾಗ ಎಲ್ಲಿದೆ ಅಂದರೆ ಕುಂದಾಪುರದಲ್ಲಿದ್ದೀನಿ. ಕುಂದಾಪುರ ಬಂದರೆ ನಮಗೆ ಫಸ್ಟ್ ಮೈಂಡ್ ಬರೋದೇ ಇದು, ಬಟಾಣಿ ಮಸಾಲ. ನೋಡಿ ಕುಂದಾಪುರ ಹೋಟ್ಲಲ್ಲಿ ಇದೇ ಹೋಟ್ಲು. ಟೋಲ್ ಪಾಸ್ ಆಗ್ತಿದ್ದಂಗೆ ಸಿಗುತ್ತೆ ಇದು. ನಮ್ಮ ನೋಡಿ ಅಲ್ಲಿ ಕಾಣ್ತಿರ್ಬೋದು, ನಮ್ಮ ಅರ್ಜುನ ಅಲ್ಲಿ ನಿಂತಿದ್ದಾನೆ. ಟೋಲ್ ಪಾಸ್ ಆಗ್ತಿದ್ದಂಗೆ, ಸಾಸ್ತಾನ ಟೋಲ್ ಪಾಸ್ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಐತೆ. ಚೆನ್ನಾಗಿರ್ತದೆ, ಭಾರಿ ಟೇಸ್ಟ್ ಇರ್ತದೆ. ಬಟಾಣಿ ಮಸಾಲ ಅಂತ ಇದು. ಯಾವಾಗ ಬಂದು ಪ್ರತಿ ಸಲ ಬಂದ್ರೂ ತಿನ್ಕೊಂಡೆ ಇಲ್ಲಿಂದ ಹೊರಡೋದು. ನೋಡಿ ಹೆಂಗಿದೆ, ಎಷ್ಟು ಟೀನು ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಮಂಗಳೂರು ಬಿಟ್ಟರೆ ನಾನ್ ಸ್ಟಾಪಾಗಿ ಇಲ್ಲಿ ಹೊಡ್ಕೊಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು 1 ಬಟಾಣಿ ಮಸಾಲ ಮತ್ತು ಜೊತೆಗೆ 1 ಟೀ ಕುಡಿದ್ಬಿಟ್ಟು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋದು. The next day. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಟೈಮು 7 ಗಂಟೆ. ಹರಿಹರ ಟೌನಲ್ಲಿದ್ದೀನಿ. ಮಲೆಬೆನ್ನೂರು ಬಂದು ಮಲಿಕೊಂಬಿಟ್ಟೆ, ಎಚ್ಚರನೇ ಆಗಿಲ್ಲ. ನೋಡಿದ್ದು ಹರಿಹರ ಗ್ರಾಮ ದೇವತೆ, ಗ್ರಾಮ ದೇವತೆ ದೇವಸ್ಥಾನ ಇದೆ ನೋಡಿ, ಆರ್ಚ್. ಬಂದವನು ನಿದ್ದೆ ಸಿಕ್ಕಾಪಟ್ಟೆ ಎಳಿತಿತ್ತು ಅಂತ 1 ಅವರ್ ಮಲಿಕೊಂಡು ಹೋಗೋಣ ಅಂತ ಮಲಿಕೊಂಡೆ, ಎಚ್ಚರನೇ ಆಗಿಲ್ಲ. ರೋಡ್ ಬೇರೆ ಸಿಕ್ಕಾಪಟ್ಟೆ ಕಿತ್ತೋಗೈತಾ. ಭಾಳ ಬೇಜಾರಾಗುತ್ತೆ ಗಾಡಿ ಓಡ್ಸೋಕ್ಕೆ ರೋಡಲ್ಲಿ. ಗೇರ್ ಚೇಂಜ್ ಮಾಡಿ ಅದು ಅಲ್ಲದೆ ನಮ್ಮದು ಈ 8 ಗೇರ್ ಚೇಂಜ್ ಮಾಡೋಷ್ಟೊತ್ತಿಗೆ ಸಾಕಾಗ್ಬಿಡ್ತೈತೆ. ಬಂದು ಮಲಿಕೊಂಡೆ, ಎಚ್ಚರನೇ ಆಗಿಲ್ಲ. 6 ಗಂಟೆಗೆ ಎಚ್ಚರ ಆಯಿತು. ಎದ್ದು ತಗೊಂಡು ಹೋಗ್ತಾ ಇದ್ದೀನಿ. ಹೋಗೋಣ ಆರಾಮಾಗಿ. ಎಷ್ಟೊಂದು 9:30 ಹೋಗ್ಬೋದು. ಇನ್ನು 100 ಕಿಲೋಮೀಟ್ರ್ ಇತ್ತು ಪಾಯಿಂಟು. ಮರೇಮ್ನಹಳ್ಳಿ ಇಲ್ಲಿ ಹೋಯ್ತಪ್ಪ ಅಷ್ಟೇ. ಮರೇಮ್ನಹಳ್ಳಿಗೆ ಖಾಲಿ ಟ್ರಿಪ್ ಹೋಗಿದ್ನಲ್ಲ. ಸ್ಕೂಲ್ ಮಕ್ಳು ಹಿಡ್ಕೊಂಡು ಹೆಂಗೆ ಆಟ ಆಡ್ತಾರೆ ಗೊತ್ತವರು. ಇಷ್ಟೊತ್ತಿಗೆ ಹೊಡ್ಕೊಂಡು ಸಾಯೋರು ಆಟೋದವರು. ಆ ಸ್ಕೂಲ್ ಮಕ್ಳು ಅವರೇ ಅನ್ನೋದನ್ನು ಬೆಲೆ ಇಲ್ಲ. ಆ ಕಡೆಯಿಂದ ಬಂದಂಗೆ ಎಳೆದೇ ಬಿಟ್ಟ.
ನಾನು ನೋಡ್ತಾನೆ ಇದ್ದೀನಿ, ಹಂಗೆ ಬತ್ತಾನೆ ಅವನು. ಏನು ನೋಡ್ತಾ ಇಲ್ಲ, ಗಾಡಿ ಬತ್ತೈತಲ್ಲ ಏನು ಎತ್ತ ಅನ್ನೋದು ಒಂಚೂರು ನೋಡ್ತಾ ಇಲ್ಲ. ಅದ್ರಾಗ ಸ್ಕೂಲ್ ಮಕ್ಕಳು ಬೇರೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಜನನೋ ಏನೋಪ್ಪ, ಏನೋ ಒಬ್ಬರೇ ಇದ್ದಾಗ ಏನೋ ಒಂದು ಮಾಡ್ಕೋಬೋದು, ಏನೋ ಮಾಡೋದು. ಸ್ಕೂಲ್ ಮಕ್ಕಳೆಲ್ಲ ಇದ್ದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಎಲ್ಲ ಟೈಮ್ ಹೆಂಗಿರುತ್ತೋ ಏನೋಪ್ಪ. ಈಗ ನಾನು ಹೆಂಗೋ ಅಲ್ಲೇ ನೋಡ್ತಾ ಇದ್ದಿದ್ದಕ್ಕೆ ಬ್ರೇಕ್ ಹೊಡ್ಕೊಂಡೆ. ನಾನು ಈ ಕಡೆ ಎಲ್ಲರೂ ಬೇರೆ ಕಡೆ ಗಮನ ಕೊಟ್ಟಿದ್ರೆ ಏನಾಗೋದು ಹೇಳಿ, ತಗೊಂಡೋಗಿ ಹೊಡ್ತಿದ್ದೆ ಆಟೋಗೆ. ಸ್ವಲ್ಪನೂ ಅಷ್ಟೊಂದು ಅರ್ಜೆಂಟ್ ಇರೋರು ಒಂದು 2 ನಿಮಿಷ ಮುಂಚೆನೇ ಹೋದ್ರೆ ಏನಾಗಲ್ಲ. ಕೆಲವೊಬ್ರು ಓಡಿಸೋ ಡ್ರೈವಿಂಗ್ ನೋಡ್ಬಿಟ್ರೆ ನಮಗೆ ಅದೇನೋ ಅಂದಂಗೆ ಮನ್ಸಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತದೆ. ಹಸಿ ಬೇಜಾರು ಮಾಡ್ಬಿಡಲ್ಲ. ಬರ್ರಿ, ನಮ್ಮ ದಾರಿ ಏನು ಮಾಡೋಕ್ಕಾಗಲ್ಲ. ಜನಗಳನ್ನು ನಾವು ಚೇಂಜ್ ಅಂತೂ ಮಾಡೋಕ್ಕಾಗಲ್ಲ. ತಮ್ಮ ಇದರಲ್ಲಿ ಇರಬೇಕು ಚೇಂಜ್ ಆಗೋದು. ಅವ್ರಿಗೆ ಚೇಂಜ್ ಆಗಲ್ಲ ಅನ್ನೋದು ನಮಗೆ ಗೊತ್ತು. ಎಲ್ಲ ಅವ್ರದ್ದೇ ಇದರಲ್ಲಿ ಇರ್ತಾರೆ. ಹಂಗಾಗಿ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಹೋಗೋಣ ನಮ್ಮ ದಾರಿ ಹಿಡ್ಕೊಂಡು. ಈ ರೋಡಲ್ಲಿ 50 ಸಲ ನಮ್ಮ ಯಜಮಾನ್ರು ನೋಡ್ರೆ ನಿನ್ನ ಕೈಯಲ್ಲಿ ಮೈಲೇಜ್ ಬರ್ತಾ ಇಲ್ಲ ಅಂತಾರೆ. ನೋಡಿ ಹಿಂಗೆ ಗುಂಡಿಗಳು, ಅಲ್ಲಿಂದ ಬರೀ ಗೇರ್ ಚೇಂಜ್ ಮಾಡು ಓಡಿಸು, ಚೇಂಜ್ ಮಾಡು ಓಡಿಸು. ನೋಡಿ, ಇಲ್ಲ ಹಂಸು ಇಲ್ಲ ಗುಂಡಿ, ಹಿಂಗೆ ಗೇರಲ್ಲೇ ಓಡಿಸ್ರೆ ಮೈಲೇಜ್ ಎಲ್ಲಿಂದ ಬರಬೇಕು? ಯಾವ್ದಾರ ಒಂದು ಚೇಂಜಸ್ ಆಗ್ತಾನೆ ಇರ್ತವೆ. ಒಂದು ಹಂಸ ಬರ್ತವೆ, ಇಲ್ಲ ಒಂದು ಗುಂಡಿ ಬರ್ತವೆ. ಗಾಡಿ ಮಾತ್ರ ಓಡ್ಸೋಕ್ಕಾಗಲ್ಲ. ನೋಡಿ, ಈಗ ಇಲ್ಲಿಂದ ಹಂಸ ಪಾಸ್ ಆದ್ನಾ, ಒಂದು ಗೇರ್ ಚೇಂಜ್ ಮಾಡಿಲ್ಲ, ಇನ್ನು ಪಿಕಪ್ ತಗೊಂಡಿಲ್ಲ. ನೋಡಿ ಅಲ್ಲಿ ಇನ್ನೊಂದು ಹಂಸು. ಹಿಂಗಾದ್ರೆ ಹೆಂಗಪ್ಪ ಮೈಲೇಜ್ ಕೊಡಲಿ? ನಾನು NH4 ಆದರೂ ಕೊಟ್ಬಿಡ್ಬೋದು ಮೈಲೇಜು. ಈ ರೋಡಾಗಲ್ಲ ಎಲ್ಲಿ ಕೊಡ್ತೀಯ ಮೈಲೇಜ್? ಕೆಲವೊಬ್ರದ್ದು ಮೈಲೇಜ್ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತಾರೆ. ಹೆಂಗೆ ಬರುತ್ತೆ ಅಲ್ಲ, ಗಿಟ್ಲು ಹೊಡೆದು ಮೈಲೇಜ್ ಕೊಡ್ತಾರೇನೋ ಗೊತ್ತಿಲ್ಲ. ನಾವಂತೂ ತಿಪ್ಪಲ್ಗೆ ಹಾಕಿರೋ ನೂಟ್ಲು ಹೊಡೆಯಲ್ಲ. ನಾವೆಲ್ಲ ಮೈಲೇಜ್ ಬೇಕೇ ಬೇಕು, ನೂಟ್ಲು ಹೊಡಿಲೇಬೇಕು ಅಂದರೆ ನಾವು ಅದಕ್ಕೆ ಕೆಲಸನೇ ಮಾಡಲ್ಲ. ನೂಟ್ಲು ಹೊಡೆಯೋ ಕೆಲಸ ಅಂತ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲ್ಲ ನಾನು. ಹೋಗೋಣ ಆರಾಮಾಗಿ ಹೋಗೋಣ. ಬಿಸಿಲು ಬರೋಕ್ಕೆ ಶುರುವಾಯಿತು. ಹರಪನಹಳ್ಳಿ ಪಾಸಾಗಿ ಇಟ್ಟಿಗೆ ಹತ್ರ ಹೋಗಿ ಒಂದು ನಾಷ್ಟ ಮಾಡ್ಕೊಂಡು, ಅಲ್ಲೆಲ್ಲರೂ ತರಕಾರಿ ಸಿಕ್ಕರೆ ತಗೊಂಡು ಸೀದಾ ಫ್ಯಾಕ್ಟ್ರಿಗೆ ಹೋಗ್ಬಿಡೋಣ. ಇವತ್ತು ಖಾಲಿ ಮಾಡ್ಬೋದು ಅಷ್ಟೇ, ಲೋಡ್ ಮಾಡೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಅಲ್ಲಿ ಶಾಂಪಲ್ ತಗೊಂಡು ಖಾಲಿ ಮಾಡೋದೇ ಲೇಟು ಸಿಕ್ಕಾಪಟ್ಟೆ. ಒಟ್ಟು ಖಾಲಿ ಮಾಡಿಕೊಡ್ತಾರೆ ಇವತ್ತು. ಅವರೆಲ್ಲ ರಾತ್ರಿ ಘಾಟಲ್ಲಿ ಬಯ್ಯೋ ಅಂತ ಬಂದರು. ಟರ್ನಿಂಗಲ್ಲಿ ಆರು ನೋಡ್ಕೊಂಡು ಓವರ್ಟೇಕ್ ಮಾಡ್ಕೊಂಡು, ನೋಡ್ರಿ ಇನ್ನೂ ಇಲ್ಲೇ ಮಲಗವ್ರೆ. ನಾನು ಅಲ್ಲಿ ಮಲಿಕೊಂಡಿದ್ದೀನಿ, ಇವ್ರು ಇಲ್ಲಿ ಮಲಿಕೊಂಡವ್ರೆ ಅಷ್ಟೇ. ಫೈನಲ್ ಆಗಿ 10:15ಗೆ ರೀಚ್ ಆಗಿದ್ದೀವಿ ಪಾಯಿಂಟು. ನಮ್ಮ ಅರ್ಜುನ ಅಲ್ಲಿ ನಿಂತಿದ್ದಾನೆ. ಗೇಟ್ ಮುಂದೆ ಎಂಟ್ರಿ ಮಾಡಿಸ್ತಾ ಇದ್ದೀನಿ ನಾನು. ಇದೇ ಫ್ಯಾಕ್ಟ್ರಿ. ನಮ್ಮ ಸೆಕ್ಯೂರಿಟಿ ಎಂಟ್ರಿ ಮಾಡ್ತಾವ್ರೆ. ಎಂಟ್ರಿ ಮಾಡಿಸ್ಕೊಂಡು ಒಳಗೆ ಹೋಗೋಣ. ಒಳಗಡೆ 2 ಗಾಡಿ ಇದೆ ಅಂತೆ ಆಲ್ರೆಡಿ. ನಮ್ಮದು 3ನೇ ಗಾಡಿ. ಹೋಗೋಣ. ಶಾಂಪಲ್ ಕೊಟ್ಟು ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೋ ಗೊತ್ತಿಲ್ಲ. ಖಾಲಿ ಮಾಡಿಸ್ಕೊಂಡು ನೋಡೋದು ಮುಂದಿನ ಜರ್ನಿ ಎತ್ತಾಗಿ ಏನು ಎತ್ತ ಅಂತ. ನಮ್ಮ ಸೆಕ್ಯೂರಿಟಿ ಇಂಟ್ರೆಸ್ಟಾಗಿ ಎಂಟ್ರಿ ಮಾಡ್ತಾಯಿದ್ದ ನೋಡಿ. ಬರೀ ಗ್ಲಾಸಲ್ಲಿ ನಮ್ಮ ಅರ್ಜುನ ಕಾಣ್ತಾ ಇದ್ದಾನ. ಬರೀ ಎಂಟ್ರಿ ಮಾಡಿಸಿ ಒಳಗೋಗಿ ಸಿಗೋಣ. ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನ ಲೋಡ್ ಆಗಿದ್ದಾನೆ ಮತ್ತೆ ಗೋವಾಗೆ. ಬೆಳಗ್ಗೆ ಖಾಲಿ ಆಯಿತು, ಅಷ್ಟೇ ಅರ್ಜೆಂಟ್ ಮಾಡಿದರು. ಅಲ್ಲಿಂದ ಸೀದಾ ಬಂದೆ, ಲೋಡು ಆಯಿತು. ಟೈಮ್ ಬೇರೆ ಆಗಲಿ 8:15 ಆಗಿದೆ. ಆಫೀಸರ್ ಬೇರೆ ಅರ್ಜೆಂಟ್ ಮಾಡ್ತಿದ್ದಾರೆ. ಇವಾಗ ತಾರ್ಪಲ್ ಹಾಕ್ಕೊಂಡು ಆಫೀಸ್ನಾಗ ಹೋಗೋಣ, ಮತ್ತೆ ಅಲ್ಲಿ ಸಿಗೋಣ. ಸ್ನೇಹಿತರೆ, ನಮ್ಮ ಅರ್ಜುನ ನೋಡಿ ಕೊಪ್ಪಳ ಟೋಲಲ್ಲಿ ಹೆಂಗೆ ನಿಲ್ಸಿದ್ದೀವಿ. ಟೈಮು 10:15 ಆಯಿತು. ಕಾರ್ನರ್ಲ ಏನು ಸ್ಪೀಡಲ್ಲಿ ಬರ್ತಾ ನೋಡಿ. ನಿಲ್ಲಿಸಿ ಹೋಗಿ ಅಲ್ಲಿ ಸ್ವಲ್ಪ ಟೀ ಕುಡಿದು ಒಂದು ಸ್ವಲ್ಪ ಫಾಸ್ಟ್ ಫುಡ್ ತಿನ್ಕೊಂಡು ಬಂದೆ.
ಈಗ ಆರಾಮಾಗಿ ಹೊರಡೋಣ. ಚಳಿ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಚಳಿ. ತಾರ್ಪಲ್ ಎಷ್ಟು ಕಷ್ಟ ಬಿದ್ದು ಒಬ್ಬೊಬ್ಬನೇ ಹಗ್ಗ ಹಾಕಿರೋದು ನೋಡು, ಒಂದು ಬಿಡ್ದೇನೆ. ಸದ್ಯಕ್ಕೆ ಹೊರಡೋಣ ಇವಾಗ ಇಲ್ಲಿಂದ. ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಟೋಲ್ ಐತೆ ನೋಡಿ, ಕೊಪ್ಪಳ ಟೋಲು. ಟೈರೆಲ್ಲ ತಣ್ಣಗಾವೆ, ದಬಾಯಿಸ್ಕೊಂಡು ಹೋಗ್ಬಿಡೋಣ. ಟೈಮು ಸ್ನೇಹಿತರೆ 2:45 ಟೈಮ್. ಇವಾಗ ಅಳ್ನಾವರ ಬಂದಿದ್ದೀನಿ. ನಿದ್ದೆ ಏನು ಮಾಡ್ರೂ ಕಂಟ್ರೋಲ್ ಆಗ್ತಿಲ್ಲ, ಸಿಕ್ಕಾಬಿಡ ನಿದ್ದೆ. ನಿನ್ನೆ ಎಲ್ಲ ಆ ಕಡೆಯಿಂದ ಮಂಗಳೂರಿಂದ ಬಂದ ಖಾಲಿ ಮಾಡೋಣ, ಬೆಳಗ್ಗೆಲ್ಲ ನಿದ್ದೆ ಮಾಡಿಲ್ವಾ, ಸಿಕ್ಕಾಬಿಡ ನಿದ್ದೆ ಎಳಿತೈತೆ. ಅಳ್ನಾವರದ ಹತ್ರ ಸೈಡ್ಗೆ ಹಾಕಿದ್ದೀನಿ. ಇದು ಹೈವೇ ರೋಡ್ ಸೈಡಲ್ಲೆಲ್ಲ ಗಾಡಿಯವರೆಲ್ಲ ಅಲ್ಲಿ ನೋಡಿ ಕಾಣ್ತಿರ್ಬೋದು. ನೋಡಲೆಲ್ಲ ಗಾಡಿಯವರೆಲ್ಲ ಹಾಕೊಂಡಿದ್ದಾರೆ, ಹಿಂದೆಲ್ಲ ಕಾಣ್ತಿರ್ಬೋದು. ಅದಕ್ಕೆ ಒಂದು 2 ಅವರ್ 3 ಗಂಟೆ ಅಂದರೆ 5 ಗಂಟೆಗೆ ಎದ್ದು ಬಿಡೋಣ. ಆರಾಮಾಗಿ ಹೋಗುತ್ತೆ. ಒಂದು 2 ಅವರ್ ಅಲಾರಾಮ್ ಇಟ್ಟು ಮಲಿಕೊಳ್ಳೋಣ. ಬನ್ನಿ ಸದ್ಯ ಒಂದು 2 ಅವರ್ ಕಣ್ಣಂತೂ ಬಿಡೋಕ್ಕಾಗ್ತಿಲ್ಲ. ಒಂದು 2 ಅವರ್ ಆದಮೇಲೆ ಸಿಗೋಣ. ಅಲ್ಲಿವರೆಗೂ ಬೈ, ಟೇಕ್ ಕೇರ್. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮ್ ನೋಡಿ 6:30. ನಿಮಗೆ ತಿಳಿದಂಗೆ ರಾತ್ರಿ ಇಲ್ಲಿ ಬಂದು ಮಲಿಕೊಂಡೆ, ನಿದ್ದೆ ಇಲ್ಲ ಅಂತ. ನಿದ್ದೆ ಇಲ್ಲ ಅಂತ ಇಲ್ಲಿ ಬಂದು ಮಲಿಕೊಂಡೆ. ಈಗ ಎದ್ದು ಹೋಗ್ತಾಯಿದ್ದೀನಿ. ಇಲ್ಲೇ 6:30ನಾ 6:26 ಅಲ್ಲ 6:30 ಹೋಗೋಣ. ಮುಂದೆ ಎಲ್ಲರೂ ಹೋಗಿ ಟೀ ಕುಡ್ಕೊಂಡು ಆರಾಮಾಗಿ ಮಧ್ಯಾಹ್ನದಷ್ಟೊತ್ತಿಗೆ ಹೋಗಿ ಖಾಲಿ ಮಾಡಿದ್ರೆ ಸಾಕು. ಮುಂಚೆ ಡೇ ಬಿಡ್ತಿರ್ಲಿಲ್ಲ ಘಾಟಲ್ಲಿ, ಇವಾಗ ಡೇ 24 ಅವರ್ ಬಿಡ್ತಾರೆ. ಇವಾಗ ರಾಮನಗರ ಘಾಟಲ್ಲಿ 24 ಅವರ್ ಬಿಡ್ತಾರೆ ಗಾಡಿನ. ಹಾಗಾಗಿ ಆರಾಮಾಗಿ ಇಲ್ಲಿ ಮಲಿಕೊಂಡು ಹೋಗ್ತಾ ಇರೋದು. ಇಲ್ಲ ಅಂದಿದ್ರೆ ಸೀದಾ ಘಾಟ್ ಪಾಸ್ ಮಾಡಿ ಮಲಿಕೊಂಡ್ಬಿಡ್ತಿದ್ದೆ. ಹೋಗೋಣ, ಹೋಗಿ ಇವತ್ತು 12 ಗಂಟೆ ಅಷ್ಟೊತ್ತಿಗೆ ಖಾಲಿ ಮಾಡ್ಕೊಂಡು ಏನಾಗುತ್ತೆ ನೋಡೋದು. ಬರ್ರಿ. ಘಾಟು ರಾಮನಗರ ಘಾಟ್ ಯಾವಾಗಲೂ ನೈಟಲ್ಲಿ ತೋರಿಸ್ತಿದ್ದೆ, ಇವತ್ತು ಡೇಲಿ ಹೋಗ್ತಿದ್ದೀನಿ, ಡೇಲಿ ತೋರಿಸ್ತೀನಿ. ಬರ್ರಿ ಘಾಟ್ ಹತ್ರ ಹೋಗಿ ಸಿಗೋಣ. ಸ್ನೇಹಿತರೆ ರಾಮನಗರ ಬಂದಿದ್ದೀನಿ, ಬಾರ್ಡ್ರು ರಾಮನಗರದಲ್ಲಿದ್ದೀನಿ, ಇನ್ನು ಬಾರ್ಡ್ರಿಗೆ ಹೋಗಿಲ್ಲ. ಇಲ್ಲೊಂದು ಗಾಡಿ ಐತೆ ನೋಡಿ, ನೋಡಿದ್ರ ಗಾಡಿ ವೈಪುತ್ರ ಟ್ರಕ್ ಲಾಕ್ಸ್ ಬಾಲಾಜಿಯವ್ರ ಗಾಡಿ. ತುಂಬ ಪರಿಚಯದಾಗಿಂದ ಇವತ್ತೇ ಫಸ್ಟ್ ಟೈಮ್ ಅವ್ರ ಗಾಡಿ ನಮಗೆ ಸಿಕ್ಕಿರೋದು. ಇಲ್ಲಿ ಮಲಿಕೊಂಡವ್ರೆ. ಅವರ ಯಾರವ್ರೆ ಅನ್ನೋದು ಗೊತ್ತಿಲ್ಲ. ಟೈಮು 7:45. ಇನ್ನೂವರೆಗಾರು ಮಲಗಿರಂಗೆ ಅವರೇ, ಯಾರವ್ರ ಅಂತ ಗೊತ್ತಿಲ್ಲ. ಬನ್ನಿ ಹೋಗಿ ಎಬ್ಸಿ ಮಾತಾಡ್ಸ್ಕೊಂಡು ಹೋಗೋಣ. ಗಾಡಿಯಲ್ಲಿ ಬಾಲಾಜಿ ಇಲ್ಲ, ಬಾಲಾಜಿ ಧರ್ಮಸ್ಥಳಕ್ಕೇನೋ ಹೋಗಿದ್ದಾರಂತೆ. ಬೇರೆ ಡ್ರೈವರ್ ಇದ್ದರು, ನಿಲ್ಲಿಸಿ ಎಬ್ಬಿಸ್ಬಿಟ್ಟು ಮಾತಾಡಿಸಿ ಹೊರಟಿದ್ದೀನಿ. ಇಲ್ಲಿ ಫಸ್ಟು ಟೀ ಕುಡಿಬೇಕು. ಅಲ್ಲಿ ನಿಲ್ಸಿರೋ ತಾವು ಟೀ ಇರಲಿಲ್ಲ. ಇಲ್ಲಿ ಮುಂದೆ ಎಲ್ಲಿ ಸಿಗುತ್ತೆ ಅಲ್ಲಿ ನಿಲ್ಲಿಸಿ ಟೀ ಕುಡ್ಕೊಂಡು ಹೋಗೋಣ. ಬರ್ರಿ ಫಸ್ಟು ಟೀ ಕುಡ್ಕೊಂಡು ಹೋಗೋಣ. ಎಲ್ಲ ರಾಮನಗರ. ಮೊನ್ನೆಲ್ಲ ನೈಟಲ್ಲಿ ಬಂದೆ, ಇವತ್ತು ಡೇಯಲ್ಲಿ ಬರ್ತಾ ಇದ್ದೀನಿ. ಇದು ನಮ್ಮ ಬೆಳಗಾವಿ ಕುಂದಾನಗರಿ ಬೆಳಗಾವಿ ಹೋಗೋ ದಾರಿ. ಇಲ್ಲಿ ಜಾಗ ಐತೆ, ಇಲ್ಲೇ ಟೀ ಅಂಗಡಿ, ವಡಪಾವ್ ಇರಂಗೈತೆ. ಬೆಳಗಿನ ಒಂದು ವಡಪಾವ್ ಹಾಕೊಂಬಿಡೋಣ. ಬಕೆಟ್ಗಳು ನೋಡಿ ಹೆಂಗೆ ನೇತಾಡ್ತವೆ, ಅದು ಕೋಕೆ ಹೆಂಗಾಗ ನೋಡಿ ಹೊಡೆದು. ಮೊನ್ನೆ ಕ್ಯಾಲಿಕಟ್ ಹೋಗ್ಬೇಕಾದ್ರೆ ಇದಾಗಿದ್ದು ಟೈರ್ ಇದು. ನಮ್ಮ ಅರ್ಜುನ. ಬರೀ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಒಂದು 7 ಕಿಲೋಮೀಟ್ರು. ಫಸ್ಟ್ ಗಾಡಿ ಹತ್ಬಿಡೋಣ. ಇಲ್ಲಿಂದ ಒಂದು 7 ಕಿಲೋಮೀಟ್ರ್. ರೋಡ್ ಅಂತೂ ಚೆನ್ನಾಗಿಲ್ಲ, ಸಿಕ್ಕಾಪಡೆ ಹೋಗ್ಬಿಡೈತೆ. ಅದಿಷ್ಟು ವರ್ಷದಿಂದ ಹಂಗೆ ಐತೆ ರೋಡ್ ರೆಡಿ ಮಾಡ್ತಿಲ್ಲ. ಹೋಗೋಣ. ಹೋಗಿ ನೋಡೆಲ್ಲ ಕಾಣ್ತಿದೆ. ಹೋಗಿ ಮುಂದೆ ಘಾಟೆಲ್ಲ ಇಳಿಸ್ಬಿಟ್ಟು ಗೋವಾದಲ್ಲೇ ಹೋಗಿ ನಾಷ್ಟ ಮಾಡೋಣ. ಟೈಮ್ ಇನ್ನೂ 8 ಗಂಟೆ. ಇಷ್ಟು ಬೇಗ ನಾಷ್ಟ ಬೇಡ, ಒಂದು 9-9:30. ಇಲ್ಲಾಂದರೆ ಅಲ್ಲಿ ಬಾರ್ಡ್ರಲ್ಲಾದ್ರೆ ಹೋಗಿ ನಾಷ್ಟ ಮಾಡೋಣ. ಬರೀ ಸದ್ಯಕ್ಕೆ ಹೋಗೋಣ. ಇಲ್ಲಿ ವಡಪಾವ್ ಸಿಗುತ್ತೆ ಅಂತ ಹೋದೆ, ಸಿಗಲಿಲ್ಲ, ರೆಡಿ ಇಲ್ಲ.
ಹಂಗಾಗಿ ಬರೀ ಟೀ ಮಾತ್ರ ಕುಡ್ಕೊ ಬಂದಿದ್ದೀನಿ. ಹೋಗೋಣ ಮುಂದೆ ಸಿಗೋಣ.